ಹಾಲು ಪೆಜಕಾಯಿ ಎಲ್ಲ ಸೇರಿ ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ಬೇರೆ ಯಾವುದೇ ಕಲರನ್ನೆಲ್ಲ ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ನೋಡಿ, ನಮ್ಮ ಮನೆಯ ಮರದಲ್ಲೇ ಆದಂತಹ ಪೆಜಕಾಯಿ ನೋಡಿ, ಅದುವೇ ಮರ. ಅದರಲ್ಲಿ ಮೇಲ್ಗಡೆನೇ ಇರ್ತದೆ ಯಾವತ್ತು ಪೆಜಕಾಯಿ, ಕೆಳಗಡೆ ಸಿಗುವುದೇ ಇಲ್ಲ. ಇದು ಒಂದುಂಟಲ್ಲ ಕೆಳಗಡೆ ನಮಗೆ ಎಟಕೋ ಥರ ಆಗಿದೆ. ನಾನು ಅದಕ್ಕೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಒಳ್ಳೆ ಮಿಲ್ಕ್ ಶೇಕ್ ಮಾಡುವ ಅಂತ ಇದ್ದೇನೆ. ಅದುವೇ ನಮ್ಮ ಪೆಜಕಾಯಿ ಮಿಲ್ಕ್ ಶೇಕ್. ತುಂಬಾ ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಪೆಜಕಾಯಿದ್ದು ಮೊದಲಿಗೆ ಸಿಪ್ಪೆ ಎಲ್ಲ ತೆಗೆದುಕೊಳ್ಳುವ. ಇದು ನೋಡಿ, ಕೈಯಲ್ಲಿ ಹೀಗೆ ಸುಲಭಕ್ಕೆ ತೆಗಿಲಿಕ್ಕೆ ಬರ್ತದೆ. ಈ ಹಲಸಿನ ಹಣ್ಣು ಥರ ತುಂಬ ಕಷ್ಟ ಇಲ್ಲ ಇದರ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ. ನೋಡಿ, ಕೈಯಲ್ಲೇ ಹೀಗೆ ತೆಗಿಬೋದು. ಹಲಸಿನ ಹಣ್ಣಿನ ಚಿಕ್ಕ ತಮ್ಮ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ. ನೋಡಿ ನೋಡಿ, ಒಳಗಡೆ ಎಲ್ಲ ಬೀಜ ಎಲ್ಲ ನೋಡುವಾಗ ಉಂಟಲ್ಲ, ಹಲಸಿನ ಹಣ್ಣಿನ ಥರಾನೇ ಇದೆ ನೋಡಿ. ಆದರೆ ತುಂಬ ಚಿಕ್ಕ ಸೈಜಲ್ಲಿದೆ. ನೋಡಿ, ನೋಡುವಾಗಲೇ ಕಲರ್ಫುಲ್ ಆಗಿದೆ. ಈ ಮಾವಿನ ಹಣ್ಣು ತುಂಬ ಹಣ್ಣಾದರೆ ಯಾವ ಥರ ಕಲರ್ ಬರ್ತದೆ ಅದೇ ಕಲರ್ ಇದೆ ನೋಡಿ. ಇದು ಹಣ್ಣಾದ ನಂತರನೇ ತಿನ್ನಲಿಕ್ಕೆ ಚೆಂದ. ಕಾಯಿಯೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ಇದು ತುಂಬ ಇದರಲ್ಲಿ ಮೇಣದ ಥರ ಎಲ್ಲ ಇರ್ತದೆ ಕಾಯಿ. ಆದರೆ ಹಣ್ಣಾದರೆ ತುಂಬಾ ಚೆನ್ನಾಗಿರ್ತದೆ. ಇವಾಗಿನ ಮಕ್ಕಳೆಲ್ಲ ಇದನ್ನೆಲ್ಲ ನೋಡಲಿಕ್ಕೆ ಕೂಡ ಇರಲಿಕ್ಕಿಲ್ಲ. ಯಾಕಂತೇಳಿದರೆ ಇದು ಹಳ್ಳಿ ಕಡೆಯಲ್ಲೆಲ್ಲ ಜಾಸ್ತಿಯಾಗಿ ಆಗ್ತದೆ. ನಾವು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ಈ ಥರ ಫ್ರೂಟನ್ನೆಲ್ಲ ತುಂಬ ತಿಂತಿದ್ವಿ. ಅಂದರೆ ಇದು ಮರ ಆದರೆ ಉಂಟಲ್ಲ, ತುಂಬ ಹೈಟಾಗಿ ಮರ ಆಗ್ತದೆ. ಅದು ಮೇಲ್ಗಡೆನೇ ತುಂಬ ಜಾಸ್ತಿ ಇರುವಂಥದ್ದು. ನಾವು ಕೆಳಗಡೆ ಬಿದ್ದಾಗ ಮಾತ್ರ ನಮಗೆ ಹೆಕ್ಕಲಿಕ್ಕೆ ಸಿಗ್ತದೆ, ಬಿಟ್ಟರೆ ಅದು ಕೆಳಗಡೆ ಆಗೋದಂತಲೇ ಇಲ್ಲ. ಈ ಪೆಜಕಾಯಲ್ಲಿ ಉಂಟಲ್ಲ, ಹೊರಗಡೆ ಸೋಳೆ ಉಂಟಲ್ಲ ತುಂಬಾ ಕಡಿಮೆ, ಒಳಗಡೆ ಬೀಜನೇ ದೊಡ್ಡದಾಗಿರ್ತದೆ. ನಾನೀಗ ಸೋಳೆಯನ್ನು ಮತ್ತು ಬೀಜವನ್ನು ಸಪ್ರೇಟ್ ಮಾಡಿಕೊಳ್ತೇನೆ. ಇದು ಸ್ವಲ್ಪ ಹೀಗೆ ಚಾಕುವಲ್ಲಿ ಸೀಳಿದರೆ ಮಾತ್ರ ನಮಗೆ ಬೀಜದಿಂದ ಬಿಡ್ತದೆ, ಇಲ್ಲಾಂದರೆ ಬಿಡುವುದಿಲ್ಲ. ಇದು ನೋಡಿ, ಇದರ ಬೀಜನೇ ತುಂಬ ದೊಡ್ಡದಿರ್ತದೆ. ಇದರ ಸೋಳೆ ಇಷ್ಟೇ ಸಿಗೋದು ನಮಗೆ. ಹಲಸಿನ ಹಣ್ಣಿನ ಥರ ತುಂಬ ದೊಡ್ಡ ದೊಡ್ಡ ಸೋಳೆ ಇರೋದಿಲ್ಲ ಇದರಲ್ಲಿ. ಬೀಜ ಬೇಕಾಗಿಲ್ಲ. ಈ ಸೋಳೆಯನ್ನು ಮಾತ್ರ ನಾವು ಮಿಕ್ಸಿಗೆ ಹಾಕಿಕೊಳ್ಳುವ. ಇನ್ನಿದನ್ನು ನಾವು ರುಬ್ಬಿಕೊಳ್ಬೇಕಾದ್ರೆ ನಾನಿಲ್ಲೊಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಹಾಕಿಕೊಳ್ತೇನೆ. ಹಾಗೆಯೇ 1-2 ಚಮಚ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕಿಕೊಳ್ತೇನೆ. ಇದು ಸ್ವೀಟ್ ಇರ್ತದೆ, ಸ್ವೀಟ್ ಸ್ವಲ್ಪ ಕಡಿಮೆ ಆದರೆ ಅಂತ ಹೇಳಿ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ನೋಡಿ, ಬಾದಾಮನ್ನು ಮೇಲ್ಗಡೆ ಹಾಕಿಕೊಳ್ಳುವ. ಅಲ್ಲಿಗೆ ನಮ್ಮ ಪೆಜಕಾಯಿ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನಾವು ಫುಲ್ ನೈಸಾಗಿ ರುಬ್ಬಿಕೊಂಡಿದ್ದೇವೆ. ನೋಡಿ, ಹಾಲು ಪೆಜಕಾಯಿ ಎಲ್ಲ ಸೇರಿ ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ಬೇರೆ ಯಾವುದೇ ಕಲರನ್ನೆಲ್ಲ ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ವಾವ್, ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ನಮ್ಮ ಪೆಜಕಾಯಿ ಮಿಲ್ಕ್ ಶೇಕ್. ನೋಡಿ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲ ಶೇರ್ ಮಾಡಿ. ತುಂಬಾ ನ್ಯಾಚುರಲ್ ಆಗಿ ಮಾಡುವಂತಹ ಒಂದು ಸ್ಪೆಷಲ್ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.